ಅಂದ್ರೆ ಅವ್ನು ಊರ್ ಬಿಟ್ಟೆ ಹೊರಟೋದ್ನಾ? ಊರಲ್ಲ, ಈ ಜಗತ್ತೇ ಬಿಟ್ಟು ಹೋದ ಅವನು. 10 ನಿಮಿಷದ ಹಿಂದೆ ನಾನು ದಾರಿ ಬರ್ತಾ ಇರುವಾಗ ಅವ್ನು ಬಸ್ ಸ್ಟಾಪ್ ಹತ್ರ ನಿಂತಿದ್ದ. ನಾನು ಅವನು ನೋಡಿದೆ. ಅವ್ನು ನನ್ನ ನೋಡಿದ ತಕ್ಷಣ ಓಡೋಕೆ ಶುರು ಮಾಡ್ದ. ಅವನ ಹಿಂದೆ ನಾನು ಓಡಿದೆ. ಅಡ್ಡ ಗಾಡಿ ಬರ್ತಾ ಇರೋದನ್ನು ನೋಡಿದೆ. ಆಕ್ಸಿಡೆಂಟಲ್ಲಿ ಹೊಟ್ಟೋಗ್ದ. ನೀವ್ ಯಾಕೆ ಅವನನ್ನ ಚೇಸ್ ಮಾಡಕ್ ಹೋದ್ರಿ? ಹೀಗೆ ನೋಡಿ, ನಿಮ್ಮಿಂದಾಗ ಅವ್ನು ಸತ್ತೋದ. ಏನಾಡ್ತೀವ್ರೆ ನೀವು? ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ? ಅವ್ನು ಸತ್ತಿ ನನ್ನಿಂದ ಅಲ್ಲ, ಅವ್ನು ಬೇಜವಾಬ್ದಾರಿತನ ಮತ್ತೆ ಆ ಕಾರ್ ಡ್ರೈವರಿಂದ. ನೀವು ಚೇಸ್ ಮಾಡಕ್ ಹೋಗಿದ್ದಕ್ಕೆ ತಾನೇ ಅವನಿಗೆ ಆಕ್ಸಿಡೆಂಟ್ ಆಗಿದ್ದು. ಅವ್ನು ನಿಂತಾನೆ ಆಗಿರ್ಲಿ, ಅವನನ್ನ ಸಾಯಿಸೋ ಹಕ್ಕು ನಿಮಗಿರ್ಲಿಲ್ಲ. ಏನಾಡ್ತೀವ್ರೆ ನೀವು? ನನ್ನ ಉದ್ದೇಶ ಅರ್ಥ ಮಾಡ್ಕೋತಾ ಇಲ್ವಲ್ಲ? ನೋಡಿ, ನಾನು ಅವ್ನ ಹಿಂದೆ ಓಡದೆ ಹೋಗಿದ್ದಿದ್ರೆ ಅವ್ನು ಬಾಯಿ ಬಿಡಿಸೋದು ಹೇಗೆ? ಆದ್ರೆ ನೀವು ಅವನ್ನ ಚೇಸ್ ಮಾಡಕ್ ಹೋಗ್ಬಾರ್ದಾಗಿತ್ತು. ಹೇಗಿದ್ರು ಅವ್ನು ಇವತ್ತಲ್ಲ ನಾಳೆ ಸಿಗ್ತಾ ಇದ್ದ. ಹೀಗೆ ನೋಡಿ, ಅವನು ಸತ್ತೋದ. ಅವನ ಜೊತೆ ಅರ್ಪಿತನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ದ ಸತ್ಯನೂ ಸತ್ತೋಯ್ತು. ಆರ್ತಿಯವರೇ, ಇದೆಲ್ಲ ನನ್ನ ಕೈ ಮೀರಾಗೋಗಿತ್ತು. ಈಗ ಏನು ಮಾಡೋಕ್ಕಾಗತ್ತೆ ಹೇಳಿ? ಆಯ್ತು, ಮೊದಲು ನೀವು ಮನೆಗೆ ಹೊರಡಿ. ಇಲ್ಲಾಂದ್ರೆ ಪೊಲೀಸು ಕೇಸು ಅಂತೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ತಕ್ಷಣ ಅಲ್ಲಿಂದ ಹೊರಡಿ. ಅರ್ಪಿತಾ ಗಂಡ ಸತ್ ಹೋದ್ನಾ? ಹೇಗ್ ಬಾವಾ? ಆಕ್ಸಿಡೆಂಟಲ್ಲಿ ಸ್ಪಾಟ್ ಡೆತ್ತು. ಪಾಪ ಅರ್ಪಿತಾ, ಇಷ್ಟು ದಿನ ಗಂಡ ಕುಡ್ಕನೋ ಕೆಡ್ಕನೋ ಅವನ ಜೊತೆ ಹೇಗೋ ಇದ್ಲು. ಇನ್ಯಾರು ಬಾವ ಅವಳಿಗೆ ಗತಿ? ಅವಳಿಗೆ ವಿಷಯ ಗೊತ್ತಾ? ಇಲ್ಲ ರಾಕಿ, ಈಗ ನೀನೇ ತಿಳಿಸ್ಬೇಕು. ಬಾಬಾ, ನನಗೆ ಎಂಥ ಕಷ್ಟದ ಕೆಲಸ ಒಪ್ಪಿಸ್ತಾ ಇದ್ದೀರಾ? ನಾನು ಹೇಗೆ ಹೇಳಿ? ಅವಳ ಗಂಡನ ಸಾವಿನ ವಿಷಯ ಅವಳು ಹೇಗೆ ತಗೋತಾಳೇನು? ಸರಿ ಬಾಬಾ, ಹೇಗೋ ನನ್ನ ಮನಸ್ಸನ್ನು ಕಲ್ ಮಾಡಿಕೊಂಡು ಈ ವಿಷಯ ನಾನು ಅವಳಿಗೆ ಹೇಳ್ಬಿಡ್ತೀನಿ. ಸರಿ, ಬಾಯ್. ಕುಡುಕ್ ನನ್ನ ಮಗ ಇಷ್ಟು ಬೇಗ ಸತ್ತ. ಆರ್ತಿ, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಗಿದೆ ನಿಂಗೆ? ಆವಾಗ್ಲಿಂದ ಏನು ಯೋಚನೆ ಮಾಡ್ತಿದ್ಯಾ? ಅರ್ಪಿತನ ಗಂಡ ಸತ್ತೋದ ಅಂತಮ್ಮ. ಏನು? ಅರ್ಪಿತನ ಗಂಡ ಸತ್ತೋದ್ನಾ? ನಿಗೆ ತಲೆಗೆಲ್ಲ ಕೆಟ್ಟಿದ್ಯೇನೆ? ಯಾಕಮ್ಮ ಹಾಗಂತಿದ್ದೀರಾ? ಮತ್ತಿನ್ನೇನೆ, ಆ ಅರ್ಪಿತನ ಗಂಡನ ಬಗ್ಗೆ ಒಂದೊಂದು ಸಲ ಒಂದೊಂದು ಥರ ಹೇಳ್ತೀಯ ನೀನು. ಒಂದ್ಸಾರಿ ಅವನು ಸೂರ್ಯ ಅವ್ರ ಮನೆಗೆ ಬಂದು ಅರ್ಪಿತಾ ತನ್ನ ಹೆಂಡತಿ ಅಂತ 5 ಲಕ್ಷ ರೂಪಾಯಿ ಕಿತ್ಕೊಂಡು ಹೋದ ಅಂತ ಹೇಳ್ತೀಯ. ಇನ್ನೊಂದು ಸಾರಿ ಅರ್ಪಿತನ ಗಂಡ ಮಾರ್ಕೆಟಲ್ಲಿ ತನ್ನ ನಿಜವಾದ ಹೆಂಡತಿ ಜೊತೆ ಹೋಗ್ತಾ ಇದ್ದ ಅಂತ ಹೇಳಿದೆ. ಈಗ ಅರ್ಪಿತನ ಗಂಡ ಸತ್ತೇ ಹೋಗಿದ್ದಾನೆ ಅಂತ ಹೇಳ್ತಾ ಇದೆಯಾ. ಇದರಲ್ಲಿ ಯಾವ್ದು ನಿಜ ಅಂತ ನಂಬೇಕು ಹೇಳು? ಎಲ್ಲಾದು ನಿಜನೇ ಅಮ್ಮ. ಏನೇ ಹಾಗಂದ್ರೆ? ಒಬ್ಬ ಅರ್ಪಿತನ ಗಂಡ ಅಂತ ಹೇಳ್ಕೊಂಡು ಸೂರ್ಯ ಅವ್ರ ಮನೆಗೆ ಬಂದಿದ್ದು ನಿಜ ಅಮ್ಮ. ನಿಮ್ಮ ಮನೇಲಿ ಅರ್ಪಿತಾ ಅಂತ ಕೆಲಸದವಳಿಲ್ವಾ? ಅವಳೇ ನನ್ನ ಹೆಂಡತಿ ಕಣಲೇ. ಸೂರ್ಯ ಅವರು ಅವನಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ನಿಜ. ಅದು ಅಲ್ಲದೆ ನಾನು ಸೂರ್ಯ ಅವರು ಮಾರ್ಕೆಟಿಗೆ ಹೋದಾಗ ಅವನು ಅವಳ ಹೆಂಡತಿ ಜೊತೆ ನೋಡಿದ್ದು ನಿಜ. ಮತ್ತೆ ಅರ್ಪಿತಾ? ಅವಳು 2ನೇ ಹೆಂಡತಿ ಅಮ್ಮ. ಓ, ಇಷ್ಟೆಲ್ಲ ಇದೆಯಾ? ಹೌದು ಅಮ್ಮ. ಸೂರ್ಯ ಅವರಿಗೆ ಅವನಿಗೆ ಸಿಕ್ಕಿದ್ರಂತೆ. ಸತ್ಯ ಏನಂತ ತಿಳ್ಕೊಳಕ್ ಮಾತಾಡ್ಸಕ್ ಹೋದ್ರಂತೆ. ಆದ್ರೆ ಅವನು ಅಲ್ಲಿಂದ ಓಡೋಕ್ ಶುರು ಮಾಡದ್ನಂತೆ. ಅಲ್ಲಿಂದ ಅವನು ದುಡ್ಡಿನ ಆಸೆಗೆ ನಿಮ್ಗೆ ಅನ್ಯಾಯ ಮಾಡಕ್ ನೋಡ್ದ. ಅದಕ್ಕೆ ದೇವರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ.
ನೀನು ಯಾಕೆ ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೋಡು, ಮೊದಲು ಸೂರ್ಯ ಅವರಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಕ್ಕೆ ಹೇಳು. ಅಕಸ್ಮಾತ್ ಪೊಲೀಸ್ನವ್ರು ಅಲ್ಲಿಗೆ ಬಂದರೆ ಸೂರ್ಯ ಅವ್ರು ಅಟ್ಟಿಸ್ಕೊಂಡು ಹೋಗಿದ್ದಕ್ಕೆ ಅವ್ನು ಸತ್ತೋದ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೋರ್ಟು, ಪೊಲೀಸು, ಸ್ಟೇಷನ್ ಅಂತ ಅಲಿಬೇಕಾಗತ್ತೆ. ಮೊದಲು ಅವ್ರಿಗೆ ಫೋನ್ ಮಾಡಿ ಹೇಳು. ಸೂರ್ಯ ಅವ್ರಿಗೆ ನಾನು ಆಗಲೇ ಫೋನ್ ಮಾಡಿ ಹೇಳಿದ್ದೀನಮ್ಮ. ಅವ್ರು ಈಗಾಗಲೇ ಮನೇಲಿದ್ದಾರೆ. ಒಳ್ಳೆ ಕೆಲಸ ಮಾಡಿದೆ ಆರ್ತಿ. ಇದೇನೇ ಹೇಳು, ಇಷ್ಟಕ್ಕೆಲ್ಲ ಕಾರಣ ಅರ್ಪಿತಾನೆ. ಅವಳು ನಿಮ್ಮನೆ ಕಾಲಿಟ್ಟ ಮೇಲೆ ಇಷ್ಟೆಲ್ಲ ರಾದ್ದಾಂತ ಶುರುವಾಗಿದ್ದು. ನೀನು ಆ ಮನೆ ಬಿಡ್ತಿದ್ದ ಹಾಗೆ ಆ ಕೆಲಸದವಳು ಆ ಮನೆಗೆ ಬಂದು ಸೇರ್ಕೋತಾಳೆ. ಸೂರ್ಯ ಅವ್ರ ಜೊತೆ ಅವಳು ಸಲಿಗೆಯಿಂದಿರೋ ಫೋಟೋಗಳು ಪ್ರಿಂಟ್ ಆಗುತ್ತೆ. ಅವಳು ಗಂಡ ಅಂತ ಹೇಳ್ಕೊಂಡು ಬಂದ ಮನುಷ್ಯನಿಗೆ ನೀವು 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀರಾ. ಅವಳ ವಿಷಯಕ್ಕೆ ನಿನ್ನ ಗಂಡನ ಮಧ್ಯೆ ಆಗಾಗ ಮನಸ್ತಾಪಗಳು ಆಗ್ತಾನೇ ಇದೆ. ಆದರೆ ಅವಳು ಮಾತ್ರ ಆ ಮನೆ ಬಿಟ್ಟು ಕದಲೋದೇ ಇಲ್ಲ. ಮಾತೆತ್ತಿದ್ರೆ ಸಾಕು, ಸೂರ್ಯ ಅವರು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅವಳೇನೋ ಮಹಾ ಇನೋಸೆಂಟು, ಮಣ್ಣು ಮಸಿ ಅಂತ. ಒಬ್ಬ ಮನುಷ್ಯ ಕೆಲಸದವಳಿಗೋಸ್ಕರ ಇಷ್ಟೊಂದು ಸಪೋರ್ಟ್ ಮಾಡ್ತಾನೇನೆ. ಅಮ್ಮ, ನೀವೇನು ಹೇಳ್ತಿದ್ದೀರ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಪ್ಲೀಸ್ ಸೂರ್ಯರ ಮೇಲೆ ಸಂಶಯ ಪಡಬೇಡಿ. ಅವ್ರು ತುಂಬ ಒಳ್ಳೆಯವರು. ಆಯ್ತಮ್ಮ ತಾಯಿ, ನಿನ್ನೆದುರಿಗೆ ನಿನ್ನ ಗಂಡನ ವಿರುದ್ಧ ಮಾತಾಡಿ ಗೆಲ್ಲಕ್ಕಾಗತ್ತಾ? ನನ್ನ ಮಗಳ ಜೀವನ ಚೆನ್ನಾಗಿರಲಿ ಅಂತ ನನಗನ್ಸಿದ್ದನ್ನು ನಾನು ಹೇಳಿದೆ ಕಣೆ. ಹೇಳೋದು ಬಿಡೋದು ನಿನ್ನಿಷ್ಟ. ಅರ್ಪಿತಾ ಮೇಡಮ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಮೇಡಮ್. ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಕಣೆ. ಸೂರ್ಯ ಸರು ನನ್ನ ಕೆಲಸದಿಂದ ಕಳಿಸ್ಬಿಡು ಅಂತ ಹೇಳಿದ್ರಾ? ಇದು ನಿನ್ನ ಗಂಡಂಗೆ ಸಂಬಂಧಪಟ್ಟ ವಿಚಾರ. ಅವ್ರು ಮತ್ತೇನಾದರೂ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರಾ? ನಿನ್ನ ಗಂಡಂಗೆ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟಾ? ಎಲ್ಲಿ ಮೇಡಮ್? ಯಾವಾಗ? ಯಾವ ಹಾಸ್ಪಿಟಲ್ ಇದ್ದಾರೆ? ಅವ್ನು ಯಾವ ಹಾಸ್ಪಿಟ್ಲಲ್ಲೂ ಇಲ್ಲ ಕಣೆ. ಆಕ್ಸಿಡೆಂಟಲ್ಲಿ ಸ್ಪಾಟಲ್ಲೇ ಹೋಗ್ಬಿಟ್ನಂತೆ. ಹೌದಾ? ಏನಾಯ್ತು ರಾಕಿ? ಯಾಕೆ ಹೇಳ್ತೀಯ ಇವಳು? ಅತ್ತೆ, ಇವಳು ಗಂಡ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ನಂತೆ. ನಿನಗ್ಯಾರು ಹೇಳಿದ್ದು? ಸೂರ್ಯ ಬಾಬಾ ಫೋನ್ ಮಾಡಿದ್ರು. ಅದೇ ಟೈಮಲ್ಲಿ ಅವರು ಕಾರಲ್ಲಿ ಎಲ್ಲೋ ಹೋಗ್ತಾ ಇದ್ರಂತೆ, ನೋಡಿದ್ದಾರೆ. ನೋಡಿದ್ಯಾ? ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿ ನಮ್ಮ ಹತ್ರ ದುಡ್ಡು ಕಸ್ಕೊಂಡು ಹೋದ್ನಲ್ಲ ಅವನು. ದೇವ್ರು ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಒಳ್ಳೆಯವನೋ ಕೆಟ್ಟವನೋ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಗಂಡ ಅಂತ ಒಬ್ಬ ಇದ್ದ. ನನ್ನ ತಾಯಿನ ಬಿಟ್ರೆ ನಂಗೆ ಇದ್ದಿದ್ದ ಅವನೊಬ್ನೇ. ಆದ್ರೆ ಈಗ ಅವನು ಹೊರಟೋದ, ನಾನು ಅನಾಥ ಆಗೋದ. ಅಳ್ಬೇಡ್ವೆ, ನಾವೆಲ್ಲ ಇಲ್ವಾ ನಿನ್ಗೆ? ಎಷ್ಟು ದಿನ ಇಲ್ಲಿರೋಕ್ಕಾಗತ್ತೆ? ನಾಳೆ ನಾಡದ್ರಲ್ಲಿ ಆರತಿ ಮೇಡಮ್ ಇಲ್ಲಿಗೆ ಬರ್ತಾರೆ, ನನ್ನನ್ನು ಆಚೆ ಕಳಿಸ್ತಾರೆ. ನಂಗೆ ಹೋಗೋದಕ್ಕೆ ಗಂಡನ ಮನೇನೂ ಇಲ್ಲ, ಎಲ್ಲಿಗೆ ಅಂತ ಹೋಗ್ಲಿ? ನೋಡು, ಅವ್ನು ಬದುಕಿದ್ದಾಗ್ಲೂ ನೀನು ಅವನ ಜೊತೆ ಏನಿರಲಿಲ್ಲ. ಅವನ ಕಾಟ ತಡೆಯೋಕ್ಕಾಗದೆ ತಾನೆ ನೀನು ಅವನಿಂದ ದೂರ ಬಂದಿದ್ದು. ಅಲ್ಲ, ಅಂತ ಮನುಷ್ಯ ಇದ್ರೆ ಎಷ್ಟು ಬಿಟ್ರೆ ಎಷ್ಟು? ನೀನನ್ನು ಒಂದು ದಿವಸನಾದರೂ ಅವ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನ? ನೋಡು, ಆರ್ತಿ ಇಲ್ಲಿಗೆ ಬಂದಮೇಲೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ತಾ ಇರೋ ಹಾಗೆ ನಾವು ನೋಡ್ಕೋತೀವಿ. ಹೆದರ್ಕೋಬೇಡ. ಅಷ್ಟು ಹೆಲ್ಪ್ ಮಾಡಿ ಮೇಡಮ್. ನಾನು ನಿಜವಾಗ್ಲೂ ಈಗ ಅನಾಥ ಆಗೋದೆ. ನೀವು ಮನೆಯಿಂದ ಆಚೆ ಹಾಕಿದ್ರೆ ನಂಗೆ ಸಾಯೋದೊಂದೇ ದಾರಿ. ಹಾಗ ಅನ್ಬೇಡ್ವೆ. ಆರ್ತಿ ಬರ್ಲಿ, ನಿನ್ ಬಗ್ಗೆ ನಾನು ಅವಳ ಹತ್ರ ಮಾತಾಡ್ತೀನಿ. ಇಷ್ಟು ದಿನ ನಮಗ್ ಕಾಟ ಕೊಟ್ಟಿದ್ದು ಆ ನಿನ್ ಗಂಡ. ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ನಾವು ನಿನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ವಿ ಕಣೆ.
ನಿನ್ನ ಬಗ್ಗೆ ನಾನು ಆರ್ತಿ ಹತ್ರ ಮಾತಾಡ್ತೀನಿ. ನೋಡಿದ್ಯಾ, ಅತ್ತೆನೇ ನಿನ್ನ ಸಪೋರ್ಟ್ಗಿದ್ದಾರೆ. ನಿನ್ಗೇನೂ ಆಗಲ್ಲ, ಹೆದರ್ಕೋಬೇಡ. ಮೇಡಮ್, ನಾನು ಆದಿತ್ಯನ ತಾಯಿ ಮಾತಾಡ್ತಾ ಇರೋದು. ಓ, ನಾನೇ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ಕೆಲಸಕ್ಕೆ ಜಾಯ್ನ್ ಆಗೋದ್ರ ಬಗ್ಗೆ ಏನು ಮಾಡಿದ್ರಿ? ಅದೇ ವಿಷಯಕ್ಕೆ ಫೋನ್ ಮಾಡಿದೆ ಮೇಡಮ್. ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಗುಡ್. ನಿಮ್ಮ ಹಸ್ಬೆಂಡ್ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ನಾನು ನನ್ನ ಹಸ್ಬೆಂಡ್ ಕಾಂಪ್ರಮೈಸ್ ಆದ್ವಿ. ಇಷ್ಟೆಲ್ಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಓ, ರಿಯಲಿ ಗುಡ್ ನ್ಯೂಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮಗನ್ನ ಬಿಡೋದಕ್ಕೆ ಅಂತ ದಿನ ಸ್ಕೂಲ್ ಹತ್ರ ಬರ್ತಿದ್ರಿ. ಅವಾಗೆಲ್ಲ ಎಷ್ಟು ಸಪ್ಪಗಿದ್ರಿ. ಆದ್ರೆ ಇವತ್ತು ನೋಡ್ರಿ, ಗಂಡನ ಮನೆಗೆ ಹೋಗ್ತಿದ್ದೀನಿ ಅಂತ ಎಷ್ಟು ಸಂತೋಷವಾಗಿದ್ದೀರಾ. ಯಾವಾಗಿಂದ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ನೀವು ಹೇಳ್ದಾಗೆ ಮುಂದಿನ ತಿಂಗಳಿಂದ ಜಾಯ್ನ್ ಆಗ್ತೀನಿ. ಆದ್ರೆ ಒಂದು ಕಂಡೀಷನ್ನು. ಏನು ಮೇಡಮ್? ಗಂಡನ ಜೊತೆ ಕಾಂಪ್ರಮೈಸ್ ಆದ ಸಂತೋಷದಲ್ಲಿ ಮಕ್ಕಳ ಟೀಚಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗಕೂಡ್ದು. ಖಂಡಿತವಾಗ್ಲೂ ಇಲ್ಲ ಮೇಡಮ್. ನಾನು ಇದನ್ನು ಸೀರಿಯಸ್ ಆಗಿ ತಗೊಳ್ತೀನಿ. ಅವ್ರನ್ನೆಲ್ಲ ನನ್ನ ಮಕ್ಕಳು ಅಂತ ಭಾವಿಸ್ಕೊಂಡು ಪಾಠ ಹೇಳ್ಕೊಡ್ತೀನಿ. ಅಪಾಯಿಂಟ್ಮೆಂಟ್ ಲೆಟರ್ನ ನಿಮ್ಮ ಮೇಲ್ಗೆ ಫಾರ್ವರ್ಡ್ ಮಾಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇವಳ್ದೇನಪ್ಪ ಹೊಸ ಅವತಾರ. ಮೊನ್ನೆವರೆಗೂ ಗಂಡನ ಹೆಸರು ಹೇಳೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಆದರೆ ಇವತ್ತು ಅವ್ನು ಸಾವಿನ ಶೋಕ ಸಾಗರದಲ್ಲಿ ಮುಳುಗಿರೋ ಹಂಗಿದೆ. ಇಲ್ಲ, ನನ್ನ ಜೊತೆಗಿದ್ದು ಡ್ರಾಮಾನೇ ಇಷ್ಟು ನ್ಯಾಚುರಲ್ ಆಗಿ ಆಡೋದನ್ನು ಕಲ್ತ್ಬಿಟ್ಲ. ಏನೇ ಆಗಿರಲಿ, ಆರ್ತಿ ಈ ಮನೆಗೆ ಬರೋದನ್ನು ತಪ್ಪಿಸೋದಕ್ಕೆ ನನಗೆ ಉಳಿದಿರೋ ಒಂದೇ ಒಂದು ಅಸ್ತ್ರ ಇವಳು. ಇವಳನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲೇಬೇಕು. ಅರ್ಪಿತಾ, ಇಲ್ಲಾಕೆ ನಿಂತ್ಕೊಂಡಿದ್ಯಾ? ಏನಿಲ್ಲ ಮೇಡಮ್, ಸುಮ್ಮನೆ ನಿಂತಿದ್ದೆ. ನಿಮ್ಗೇನಾದರೂ ಬೇಕಾ? ಇಲ್ಲ, ನಾನು ಇನ್ನೊಂದು ವಿಚಾರಿಸೋಣ ಅಂತಲೇ ಬಂದೆ. ಕುಡುಕನೋ ಕೆಡುಕನೋ, ನಿನಗೆ ಗಂಡ ಅಂತ ಒಬ್ಬ ಇದ್ದ. ಅವನಿಷ್ಟು ಬೇಗ ಸಾಯಬಾರ್ದಿತ್ತು. ಅರ್ಪಿತಾ, ದೇವರು ಹುಡ್ತಿದ್ದಾಗೆ ಎಲ್ರಿಗೂ ಆಯಸ್ ಬರೆದು ಕಳಿಸಿರ್ತಾನಂತೆ. ಅದೇ ರೀತಿ ನಿನ್ನ ಗಂಡನ ಆಯಸ್ ಇಷ್ಟೇ ಇತ್ತು ಅನಿಸುತ್ತೆ. ಅದಕ್ಕೆ ಇಷ್ಟು ಬೇಗ ಸತ್ತು ಹೋದ. ಅಷ್ಟಕ್ಕೂ ನೀನು ಅವನಿಗೋಸ್ಕರ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನೀನು ಅವನನ್ನು ಮದುವೆ ಆದಾಗಿಂದ ಅವನು ನಿನಗೆ ಬರೀ ನೋವು ದುಃಖನೇ ಕೊಟ್ಟಿದ್ದಾನೆ. ಒಂದಿನಾದರೂ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನ ಹೇಳು? ಇಲ್ಲ ತಾನೆ? ಅಂಥವ್ರಿಗೋಸ್ಕರ ಕಣ್ಣೀರು ಹಾಕೋದು ಸುಮ್ಮನೆ ಕಣ್ಣೀರು ವೇಸ್ಟು ಅನಿಸುತ್ತೆ. ಏನೇ ಆದರೂ ತಾಳಿ ಕಟ್ಟಿದ ಗಂಡ ಅಲ್ವಾ ಮೇಡಮ್? ಇದು ಯಾಕೋ ಬೇರೆ ರೂಟಲ್ಲಿ ಹೋಗ್ತಿರೋ ಆಗಿದೆ. ಪ್ಯೂರ್ ಇಂಡಿಯನ್ ಸೆಂಟಿಮೆಂಟಲ್ ಹುಡುಗಿ ಇವಳು. ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಬೇಕು. ನಿಜ, ನಿನ್ನ ದುಃಖ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹಾಗಂತ ಸತ್ತೋರ್ಗೋಸ್ಕರ ಎಷ್ಟು ಅಂತ ಕಣ್ಣೀರು ಹಾಕೋಕ್ಕಾಗತ್ತೆ ಹೇಳು? ನಿನ್ನ ಜೀವನದ ಬಗ್ಗೆನೂ ನೀನು ಯೋಚನೆ ಮಾಡಬೇಕಾಗತ್ತೆ. ಪಾಪ, ನಿನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿನ್ನ ಜೀವನದಲ್ಲಿ ಸಂತೋಷ ಅನ್ನೋದೇ ಇರಲಿಲ್ಲ. ಈಗಲಾದರೂ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಆ ದೇವರು ಅವಕಾಶ ಕೊಟ್ಟಿದ್ದಾನೆ ಅನ್ಕೋ. ಇನ್ನು ಎಷ್ಟು ದಿನ ಅಂತ ನಿನ್ನ ತಾಯಿಗೆ ಹೊರೆಯಾಗಿರ್ತೀಯ? ಅಷ್ಟಕ್ಕೂ ನಿನ್ನ ತಾಯಿ ಏನು ಅಮೃತ ಕುಡಿದು ಬೆಳೆದಿಲ್ಲ ಅಲ್ವಾ? ಇವತ್ತಲ್ಲ ನಾಳೆ ಅವರು ನಿನ್ನಿಂದ ದೂರ ಆಗೇ ಆಗ್ತಾರೆ. ಆಗ ನಿನಗೆ ಯಾರ ಗತಿ ಹೇಳು? ಎಲ್ಲದಕ್ಕಿಂತ ಮುಖ್ಯವಾಗಿ ನಿನಗಿನ್ನೂ ಚಿಕ್ಕ ವಯಸ್ಸು, 16 ವರ್ಷ ಚೆನ್ನಾಗಿ ಬಾಳಿ ಬದುಕಬೇಕಾಗಿರೋಳು ನೀನು. ಒಬ್ಬ ಗಂಡ ಹೋದ ಅಂತ ಅವ್ನು ನಿನ್ನ ಪಲ್ಲೆ ಮಿಕ್ಕ ಜೀವನ ಕಳೆಯೋಕ್ಕಾಗತ್ತಾ ಹೇಳು? ಹಾಗಂತ ಹೇಳೋದು ಅನ್ಯಾಯ ಆಗುತ್ತೆ. ಯಾಕಂದ್ರೆ ನಿನಗಿರೋ ವಯಸ್ಸಿಗೆ, ನಿನಗಿರೋ ಬ್ಯೂಟಿಗೆ ಯಾರಾದರೂ ಶ್ರೀಮಂತರ ನಿನ್ನ ಮದುವೆ ಮಾಡ್ಕೋತಾರೆ ಬಿಡು. ಉದಾಹರಣೆ ನಮ್ಮನೇಲೆ ಇದೆಯಲ್ಲ, ಆರ್ತಿದು ಸೂರ್ಯಂದು 2ನೇ ಮದುವೆ. ಆರ್ತಿ ಅಂತೂ ತನ್ನ ಮೊದಲನೇ ಗಂಡ ಬದುಕಿರುವಾಗ್ಲೇ ಅವ್ನು ಸತ್ ಹೋದ ಅಂತ ಸುಳ್ಳು ಹೇಳಿ ನಮ್ಮ ಸೂರ್ಯಬಾವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು. ನಮ್ಮ ಸೂರ್ಯಬಾವಂಗೆ ಏನ್ ಮಹಾ ವಯಸ್ಸಾಗಿಲ್ಲ, ಅವ್ರಿಗೊಬ್ಳು ಮಗಳಿದ್ದಾಳೆ ಅನ್ನೋದು ಬಿಟ್ರೆ ಈಗ್ಲೂ ಹುಡುಗಿರು ಅವ್ರನ್ನ ಮದ್ವೆ ಮಾಡ್ಕೊಳಕ್ಕೆ ಕ್ಯೂ ನಿಲ್ತಾರೆ. ಅದಕ್ಕೆ ನಮ್ಮ ಭಾವ ಮನಸ್ಸು ಮಾಡ್ಬೇಕಷ್ಟೆ, ಅಥವಾ ಅವ್ರ ಮನಸ್ಸು ಬದಲಾಯಿಸೋ ಅಂತ ಹುಡುಗಿ ಸಿಗ್ಬೇಕಷ್ಟೆ. ಆ ಹುಡುಗಿ ನೀನೇ ಯಾಕಾಗಿರ್ಬಾರ್ದು?
ಅರ್ಪಿತಾ, ನೀನು ಆರ್ತಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಈಗ ಸೂರ್ಯನು ಒಂಟಿ, ನೀನು ಒಂಟಿ. ನಿಮ್ಮಿಬ್ಬರಿಗೂ ಈಗ ಪಾರ್ಟ್ನರ್ಸ್ ಅಗತ್ಯ ಇದೆ. ಗಂಡಸ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಅದನ್ನು ಮೀರಿ ನಿನ್ಗೇನಾದರೂ ಹೆಲ್ಪ್ ಬೇಕಾದರೆ ನನ್ನನ್ನು ಕೇಳು. ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನು ಯಾವತ್ತಿದ್ರೂ ಸಿದ್ಧವಾಗಿರ್ತೀನಿ. ನೋಡು, ನಾನು ನಿನಗೆ ಮೊದಲಿಂದಾನೂ ಹೇಳ್ತಾ ಇದ್ದೀನಿ, ನೀನು ಈ ಮನೆ ಸೊಸೆಯಾಗಿ ಬರೋದ್ರಿಂದ ನನ್ನಷ್ಟು ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ ಅಂತ. ನಿನಗೆ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯೋಚನೆ ಮಾಡು. ಅಮ್ಮ, ಏನೇ ಅರ್ಪಿ, ಯಾಕೆ ಕೂಗ್ತಾ ಇದೆಯಾ? ನಿಮ್ಗೊಂದು ಸಂತೋಷದ ಸುದ್ದಿ. ಮೊದಲೇ ನಿಮಗೆ ಹೇಳಿ ಆಮೇಲೆ ಸೂರ್ಯವ್ರಿಗೆ ಹೇಳ್ತೀನಿ. ಬಾ, ಸದ್ಯ ಸೂರ್ಯನ ಮನೆಗೆ ಹೋಗ್ತೀನಿ ಅನ್ನೋ ಸಂತೋಷದಲ್ಲಿ ಎಲ್ಲಿ ಶೋಭಮ್ಮನ ಮರ್ತು ಬಿಡ್ತೀಯ ಅಂತ ಅನ್ಕೊಂಡಿದ್ದೆ ಕಣೆ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ಹಾಗೊಂದು ವೇಳೆ ಇಬ್ಬರಲ್ಲೊಬ್ಬರನ್ನ ಮರಿಬೇಕು ಅನ್ನೋ ಸಂದರ್ಭ ಬಂದರೆ ಸೂರ್ಯ ಅವ್ರನ್ನ ಮರಿತೀನಿ ಹೊರತು ನಿಮ್ಮನ್ನು ಮಾತ್ರ ಮರೆಯಲ್ಲ ಅಮ್ಮ. ಬಿಡ್ತು ಅನ್ನೋ, ಇನ್ಯಾವತ್ತೂ ಈ ರೀತಿ ಮಾತಾಡಬಾರ್ದು ನೀನು. ಅಲ್ಲ ಕಣೆ, ಎಲ್ಲ ಸಮಸ್ಯೆನೂ ಬಗೆಹರಿದು ಸಂತೋಷದಿಂದ ನೀನು ಗಂಡನ ಮನೆಗೆ ಹೋಗ್ತೀಯ ಅಂತ ನಾನು ಖುಷಿ ಪಡ್ತಾ ಇದ್ರೆ ಸೂರ್ಯ ಅವ್ರನ್ನೇ ಮರಿತೀನಿ ಅಂತ ಹೇಳ್ತೀಯಲ್ಲ ನೀನು. ದೇವ್ರ ದಯದಿಂದ ಯಾವತ್ತೂ ಹಾಗಾಗಬಾರ್ದು. ಅದಿರೋ ಸಂತೋಷದ ಸುದ್ದಿ ಹೇಳ್ತೀನಿ ಅಂದೆಲ್ಲ, ಹೇಳು. ನೀವೇ ಗೆಸ್ ಮಾಡಿ ನೋಡೋಣ. ಸಂತೋಷದ ವಿಷಯ. ಅರ್ಪಿತ ಸೂರ್ಯನ ಮನೆ ಬಿಟ್ಟು ಹೊರಟೋದ್ಲಾ? ಅಲ್ಲ, ರಾಕಿ ಏನಾದ್ರು ತಾನು ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ನಿನ್ನ ಕೇಳ್ಕೊಡ್ಲಾ? ಇದು ಸ್ವಲ್ಪ ಜಾಸ್ತಿ ಆಯಿತು. ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಬದಲಾಗ್ಬೋದು, ಆದರೆ ರಾಕಿ ಬದಲಾಗ್ತಾಳೆ ಅನ್ನೋದು ಶುದ್ಧ ಸುಳ್ಳು. ಸೂರ್ಯ ಅವರು ಫೋನ್ ಮಾಡಿ ಬೇರೆ ಮನೆ ಮಾಡಕ್ ಒಪ್ಕೊಂಡ್ರ? ಇಲ್ಲ ಅಮ್ಮ, ನನಗೆ ಬೇರೆ ಮನೆ ಮಾಡೋ ಮನಸ್ಸಿಲ್ಲ. ಎಲ್ರಿಗೂ ನನ್ನ ಸಾಫ್ಟ್ ಕಾರ್ನರ್ ಇರಬೇಕಾದ್ರೆ ಬೇರೆ ಮನೆ ಹೇಗೆ ಮಾಡೋದು ಹೇಳಿ? ಹೋಗೆ, ನಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ನೀನೇ ಹೇಳು. ಆದಿತ್ಯನ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ತು. ಹೌದೇನೆ? ತುಂಬಾ ಖುಷಿ ಆಯ್ತು ಕಣೆ. ಒಂದ್ ಕಡೆ ಸಂತೋಷವಾಗಿ ಗಂಡನ ಮನೆಗೆ ಹೋಗ್ತಾ ಇದೀಯಾ, ಅದ್ರ ಜೊತೆ ಕೆಲಸ ಬೇರೆ ಸಿಕ್ಕಿದೆ. ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಮನ್ಸಿಗೆ ಈಗ ಸಮಾಧಾನ ಆಗ್ತಿದೆ ನೋಡು. ಸಂಬಳ ಎಷ್ಟು ಗೊತ್ತಾ? ಎಷ್ಟು? 12,000. 6 ತಿಂಗಳಾದ್ಮೇಲೆ 20,000 ಕೊಡ್ತಾರಂತಮ್ಮ. ಹೌದಾ? ತುಂಬಾ ಸಂತೋಷ ಕಡೆ. ಇನ್ಮೇಲೆ ನನ್ನ ಖರ್ಚಿಗೆ ನಾನು ಸೂರ್ಯರ ಮೇಲೆ ಡಿಪೆಂಡ್ ಆಗೋ ಹಾಗೆ ಇಲ್ಲ. ನನ್ನ ಖರ್ಚು, ಆದಿತ್ಯನ ಖರ್ಚು ಎಲ್ಲದೂ ನಾನೇ ನೋಡ್ಕೊಳ್ಬೋದು. ಅಮ್ಮ, ನಿಮಗೂ ಅಷ್ಟೇ ತಿಂಗಳಿಗೆ 6,000 ಕಳಿಸ್ತೀನಿ. ಆದರೆ ನೀವು ಬೇಡ ಅನ್ನೋ ಹಾಗಿಲ್ಲ. ಯಾಕಮ್ಮ, 6,000 ಕಡಿಮೆ ಆಯ್ತಾ? ಒಂದು ಕೆಲಸ ಮಾಡ್ತೀನಿ, 8,000 ಕಳಿಸ್ತೀನಿ. 8,000 ನನಗೆ ಸಾಕಾಗಲ್ಲ ಕಡೆ. ಹೌದಾ? ಹಾಗಾದ್ರೆ ನಿಮ್ಗೆ ಎಷ್ಟು ಬೇಕು ಕೇಳಿ, ನಾನು ಅಷ್ಟೇ ಕಳಿಸ್ತೀನಿ. ನಾನು ಎಷ್ಟು ಕೇಳಿದ್ರು ಕಳಿಸ್ತೀಯಾ? ಕಳಿಸ್ತೀನಿ ಅಮ್ಮ, ನೀವು ಕೇಳಿ. ನನಗೆ 20,000 ರೂಪಾಯಿ ಬೇಕು. ಅಮ್ಮ, ನನಗೆ ತಿಂಗಳ ಸಂಬಳನೇ 12,000. ನಾನು ನಿಮ್ಗೆ 20,000 ರೂಪಾಯಿ ಹೇಗೆ ಕಳಿಸ್ಲಿ? ಹೋಗೆ, ಹಾಗಾದ್ರೆ ನನಗೊಂದು ಪೈಸಾನು ಬೇಡ. ಯಾಕಮ್ಮ, ನನ್ನ ಸಂಪಾದನೆಯಲ್ಲಿ ನಿಮ್ಗೆ ದುಡ್ಡು ತಗೊಳ್ಳೋದಕ್ಕೆ ಇಷ್ಟ ಇಲ್ವಾ? ಹೌದು ಕಡೆ, ನನಗೆ ಖಂಡಿತ ಇಷ್ಟ ಇಲ್ಲ. ನೀನು ಸೂರ್ಯನ ಮನೆಗೆ ಹೋದ್ಮೇಲೆ ನೀನು ಆ ಮನೆಗೆ ಸೇರಿದವಳು. ನೀನು ಸಂಪಾದನೆ ಏನಿದ್ರು ಆ ಮನೆಗೆ ಸೇರಬೇಕು. ನನಗೆ ಇಷ್ಟು ದುಡ್ಡು ಕೊಡಬೇಕು ಅನ್ನೋದ್ರ ಬಗ್ಗೆ ಸೂರ್ಯ ಅವ್ರ ಹತ್ರ ನೀನು ಮಾತಾಡಿದ್ಯಾ? ಇಲ್ಲ ಅಮ್ಮ, ಅವ್ರು ಬೇಡ ಅನ್ನಲ್ಲ. ಆ ನಂಬಿಕೆ ನನಗಿದೆ.
ಒಂದು ವೇಳೆ ಅವ್ರು ಬೇಡ ಅಂದರೆ ಆಗ ನನ್ನಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ ಕಣೆ. ಬಹಳ ಕಷ್ಟಪಟ್ಟು ನೋವು ತಿಂದು ನೀವಿಬ್ರು ಒಂದಾಗ್ತಾ ಇದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಇನ್ನು ಮುಂದೆ ಒಂದು ಸಣ್ಣ ಬಿರುಕು ಕೂಡ ಬರಬಾರ್ದು. ನೀವಿಬ್ರು ಯಾವಾಗಲೂ ಸಂತೋಷವಾಗಿದ್ದೀರಾ ಅನ್ನೋ ಸುದ್ದಿ ಮಾತ್ರ ನನ್ನ ಕಿವಿಗೆ ಬೀಳ್ತಾ ಇರಬೇಕು ಕಣೆ. ಗೊತ್ತಾಯ್ತಾ? ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ್ವೆ. ನನ್ನ ನೋಡ್ಕೊಳ್ಳೋಕ್ಕೆ ಅಂತ ನನ್ನ ಗಂಡ ಇನ್ನೂ ಗಟ್ಟಿಯಾಗಿದ್ದಾರೆ. ನಾವಿಬ್ಬರು ವಯಸ್ಸಾದವ್ರ ಕಣೆ. ನಮ್ಗೇನಂತ ಖರ್ಚಿರುತ್ತೆ ಹೇಳು? ಸ್ವಂತ ಮನೆ ಇದೆ, ಬಾಡಿಗೆ ಕಟ್ಟಬೇಕಾಗಿಲ್ಲ. ರೇಷನಿಗೆ ಅಂತ 1,000 ರೂಪಾಯಿ, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ನನ್ನ ಔಷಧಿ ಖರ್ಚು ಎಲ್ಲ ಸೇರಿದ್ರೆ 1,500 ರೂಪಾಯಿ. ಇನ್ನು ಬೇರೆ ಖರ್ಚು ಇನ್ನೊಂದು 1,000 ರೂಪಾಯಿ ಅಂತ ಇಟ್ಕೊ. ಎಲ್ಲ ಸೇರಿಸಿದ್ರೂ 3,500 ರೂಪಾಯಿ ದಾಟಲ್ಲ. ನಮ್ಗೆ ಯಾಕೆ ಇನ್ನು ದುಡ್ಡು ಬೇಕು ಹೇಳು? ನೀನು ನಿನ್ನ ಗಂಡನ ಜೊತೆ ಸಂತೋಷವಾಗಿದ್ರೆ ಅದೇ ದೊಡ್ಡ ಖಜಾನೆ ಸಿಗ್ತಾ ಕಣೆ ನನಗೆ. ಸರಿ ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನೋಡಾರ್ತಿ, ನಿನಗೀಗ ಟೀಚರ್ ಕೆಲಸ ಸಿಕ್ಕಿದೆ, 20,000 ರೂಪಾಯಿ ಸಂಬಳ ಬರುತ್ತೆ. ಹಾಗಂತ ಅಹಂಕಾರ ಪಟ್ಕೊಂಡು ಆ ಮನೆಯವ್ರ ಜೊತೆ ಮನಸ್ತಾಪ ಮಾಡ್ಕೊಳಕ್ಕೆ ಹೋಗ್ಬೇಡ. ಗಂಡ ಹೆಂಡತಿ ಸಂಬಂಧ ಶಾಶ್ವತವಾದದ್ದು, ಅದನ್ನು ಜೋಪಾನವಾಗಿ ನೋಡ್ಕೊ. ಸರಿ ಅಮ್ಮ.